ಯುಗಗಳು ಕಳೆದಿರೋ ಶತಮಾನಗಳು ಉರುಳಿರೋ ಈ ಭೂಮಿಯಲ್ಲಿ ಸಾಕಷ್ಟು ರಹಸ್ಯಗಳು ಕುತೂಹಲಗಳು ಹುದುಗಿ ಹೋಗಿವೆ. ಹಾಗೆ ಹುದುಗಿ ಹೋಗಿರೋ ರಹಸ್ಯಗಳು ಅಚ್ಚರಿಗಳು ನಡೆಯೋ ಮೂಲಕ ಜ್ಞಾನಿಗಳ ಮೂಲಕ ಕಾಲಕ್ರಮೇಣ ಬಯಲಾಗಿ ಬಿಡುತ್ತವೆ. ಇದೀಗ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಯಾರಿಗೂ ತಿಳಿಯದಂತಹ ಒಂದು ರಹಸ್ಯವನ್ನ ಹಿಮಾಲಯ ವಾಸಿ ಅವತಾರ್ ಬಾಬಾಜಿಯವರು ಬಯಲು ಮಾಡಿದ್ದಾರೆ. ಅಂತಹ ಕುತೂಹಲಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ರಜನಿಕಾಂತ್ ರವರು ಉಸಿರನ್ನ ಕಳೆದುಕೊಂಡಾಗ ಎದುರಾದಂತಹ ಅಚ್ಚರಿಯಾದ್ರೂ ಏನು? ಆಸ್ಪತ್ರೆಯಲ್ಲಿ ಆಪರೇಷನ್ ಆದ ನಂತರ 40 ಸೆಕೆಂಡುಗಳ ಕಾಲ ಪ್ರಾಣವನ್ನ ಕಳೆದುಕೊಂಡಿದ್ದ ಉದ್ಯಮಿ ಹಾಗೂ ಶಾಸಕರಾದ ಅಶೋಕ್ ಖೇಣಿಯವರು ಮತ್ತೆ ಪ್ರಾಣವನ್ನ ಪಡೆದು ಬಿಟ್ಟರು. ಪ್ರಾಣವನ್ನು ಕಳೆದುಕೊಂಡಾಗ ಪ್ರಾಣಾತ್ಮ ಆಕಾಶದಲ್ಲಿ ತೇಲಿ ಹೋದಂತಹ ನಾನಾ ಹಂತಗಳಲ್ಲಿ ನಾನಾ ಅಚ್ಚರಿಗಳನ್ನ ಕಂಡು ಕೊನೆಯ ಹಂತದಲ್ಲಿ ಬಂದ ಒಂದು ಧ್ವನಿ ನನ್ನ ಜನರ ಸೇವೆ ಮಾಡೆಂದು ಆದೇಶ ನೀಡಿದ ನಂತರ ಮತ್ತೆ ಪ್ರಾಣವನ್ನ ಪಡೆದುಕೊಂಡ ಖೇಣಿಯವರಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಪ್ರಾಣ ಬಂದು ಎದ್ದ ನಂತರ ತಮ್ಮ ಮುಖ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದದ್ದು. ಐಸಿಯುನಲ್ಲಿದ್ದ ಜನರೆಲ್ಲ ಖೇಣಿಯವರ ಮುಖ ನೋಡಿ ಚಕಿತರಾದರು. ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಳ್ಳಿ ಎಂದರು. ಆಗ ಕನ್ನಡಿಯನ್ನು ತಂದು ಖೇಣಿಯವರಿಗೆ ಕೊಟ್ಟಾಗ ಅವರು ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡಿಕೊಂಡಾಗ ದಿಗ್ಭ್ರಾಂತರಾದರು. ಎಂದಿಗೂ ಕಾಣದ ಹೊಳಪು ತಮ್ಮ ಮುಖದಲ್ಲಿ ಕಂಡು ಚಕಿತಗೊಂಡರು. ಆಮೇಲೆ ಎಲ್ಲ ನರ್ಸಸ್ ಬಂದು ಎಲ್ಲ ನನ್ನ ಕಾಲು ಮುಟ್ಲಾಗ್ತಿರು, ಎಲ್ಲ ಪೇಷಂಟ್ ಬಂದು ಕಾಲು ಮುಟ್ಲಾಗ್ತಿರು. ನಾನು ಯಾಕೆ ಮುಟ್ಲಾಗ್ತೀರಿ ಅಂದ್ರೆ ನಿಮ್ಮ ಮುಖ ನೋಡಿದ್ರ ಅಂತಂದ್ರು. ನಾ ಇಲ್ಲ ಅದೊಂದು ಮಿರರ್ ತಂದು ತೋರಿಸು. ನನ್ನ ಕೂದಲೆಲ್ಲ ಎದ್ದು ಬಿಟ್ಟಿತ್ತು. ಹೀಗೆ ಎದ್ದು ನನ್ನ ಮುಖದ ಮೇಲೆಲ್ಲ ಬ್ರೈಟ್ನೆಸ್ ಅಂದ್ರೆ ಹೇಗೆ ಬ್ರೈಟ್ನೆಸ್ ಅಂದ್ರೆ ಲೈಟ್ ಬಂದಿದಾಗ ಬರ್ತಾ ಇತ್ತು. ಕೆಲವು ಟಿವಿಗಳಲ್ಲಿ ಖೇಣಿಯವರ ಸಾವಿನ ಸುದ್ದಿ ಅಲ್ಲಿಗಾಗಲೇ ಬಿತ್ತರವಾಗಿ ಬಿಟ್ಟಿತ್ತು. ತದನಂತರ ಖೇಣಿಯವರ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ಎಂಬ ವರದಿಗಳು ಬರಲು ಶುರುವಾದವು. ಅಂತಹ ಸುದ್ದಿಯನ್ನು ತಿಳಿದು ಖೇಣಿಯವರನ್ನ ನೋಡಲು ಚೆನ್ನೈನಿಂದ ರಜನಿಕಾಂತ್ ಬೆಂಗಳೂರಿಗೆ ಬಂದು ಬಿಟ್ಟರು. ರಜನಿಕಾಂತ್ ಅವರು ನನಗೆ ಭೇಟಿ ಆಗ್ಬೇಕಂತ ಬಂದಿದ್ರು ಚೆನ್ನೈಲಿಂದ. ಬೆಂಗಳೂರಿಗೆ ಬಂದ ಖೇಣಿಯವರನ್ನ ಭೇಟಿ ಮಾಡಿದ ರಜನಿಕಾಂತ್ ರವರು ಮೊದಲಿಗೆ ಕೇಳಿದ್ದು ಆಸ್ಪತ್ರೆಯಲ್ಲಿ ಏನಾಯಿತೆಂದು. ಅದಕ್ಕೆ ಉತ್ತರಿಸುತ್ತ ಖೇಣಿಯವರು ಹೇಳಿದ್ದು ನನ್ನ ಪ್ರಾಣ ಹೋಗಿತ್ತು ಎಂದು. ಪ್ರಾಣ ಹೋದಾಗ ತಮಗಾದಂತಹ ಅನುಭವವನ್ನ ಖೇಣಿಯವರು ರಜನಿಕಾಂತ್ ರವರಿಗೆ ವಿವರಿಸಿದ ನಂತರ ಖೇಣಿಯವರಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ತಮ್ಮ ಪ್ರಾಣವು ಹೋಗಿತ್ತು ಎಂದು ರಜನಿಕಾಂತ್ ಹೇಳಿದ್ದು. ಅವರಂದ್ರೆ ನಂಗೂ ಭಾಳ ಸೀರಿಯಸ್ ಪ್ರಾಬ್ಲಮ್ ಆಯಿತು. ನಂಗೂ ಆಫ್ಟರ್ ನಿಯರ್ ಡೆತ್ ಎಕ್ಸ್ಪೆನ್ಸ್ ಆಗಿತ್ತು. ಹೀಗೆ ಖರೆ ಅದರ ನಂತರ ಆಗಿನ ನಂತರ ನನ್ನ ಜೀವನ ಕಂಪ್ಲೀಟ್ ಚೇಂಜ್ ಆಗಿದೆ. ಸೇಮ್ ಟೈಮ್ ಅವ್ರದ್ದು ವಿತಿನ್ 1 ಮಿನಿಟ್ ಇತ್ತು ಅವ್ರದ್ದು. ರಜನಿಕಾಂತ್ ರವರು ತಮ್ಮ ಸಾವಿನ ಅನುಭವವನ್ನ ಖೇಣಿಯವರಿಗೆ ವಿವರಿಸುತ್ತಾ ಸುಮಾರು 50 ಸೆಕೆಂಡುಗಳ ಕಾಲ ತಮ್ಮ ಉಸಿರು ನಿಂತಿತ್ತು. ಆ ಸಮಯದಲ್ಲಿ ತಮಗೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ತಮ್ಮ ಪ್ರಾಣಾತ್ಮ ಒಂದು ನಿಶ್ಶಬ್ದವಾದ ಲೋಕದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಂಚರಿಸಲು ಆರಂಭಿಸಿದ್ದು, ತೇಲಲು ಆರಂಭಿಸಿದ್ದು. ನಿಶಬ್ದವಾದ ಲೋಕದಲ್ಲಿ ತೇಲುತ್ತಿರಬೇಕಾದ್ರೆ ತಮಗೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ತಮ್ಮಂತೆಯೇ ಅನೇಕರು ತೇಲುತ್ತಿದ್ದದ್ದು. ಹಾಗೆ ತೇಲುತ್ತಾ ಮುಂದೆ ಹೋದಾಗ ಒಂದು ವಿಸ್ಮಯ ಎದುರಾಯಿತು. ಆ ವಿಸ್ಮಯವೇ ಒಂದು ಬೆಳಕು ಕಾಣಿಸಿಕೊಂಡಿತ್ತು. ಆ
ಆ ಬೆಳಕು ಕಂಡ ನಂತರ ಏನಾಯ್ತೆಂಬ ಖೇಣಿಯವರ ಪ್ರಶ್ನೆಗೆ ರಜನಿಕಾಂತ್ ರವರಿಂದ ಬಂದಂತಹ ಉತ್ತರ ಒಂದು ಧ್ವನಿ ಬಂತು, ನೀನು ಹಿಂತಿರುಗಿ ನನ್ನ ಜನರ ಸೇವೆ ಮಾಡೆಂದು ಹೇಳಿತು. ಅವ್ರನ್ನು ಹಾಗೆ ಅವ್ರು ಹೋಗಿದಾಗ ಎಲ್ಲ ಭಾಳ ಕ್ವೈಟ್ನೆಸ್ ಇತ್ತು, ಎಲ್ಲ ಜನ ಎಲ್ಲ ಹೋಗ್ತಾ ಇದ್ರು ಫ್ಲೋಟಿಂಗ್. ನೀವು ನಿಮ್ಮ ಟೈಮಲ್ಲಿ ಈಗ ಹೋಗಿ ನಂದು ಸೇವಾ ಮಾಡ್ರಂತ, ನಂದು ಜನದ ಸೇವಾ ಮಾಡ್ರಂತ, ಅವ್ರಿಗೆ ದೇವರಂದ ವಾಪಸ್ ಹೋಗಂತಂದ ಬಂದು ಎದ್ರು. ಅಂತಹ ಅನುಭವವಾದ ನಂತರ ರಜನಿಕಾಂತ್ ರವರು ಮತ್ತೆ ಜೀವ ಪಡೆದು ಬಿಟ್ಟರು. ತಮಗಾದಂತಹ ಅನುಭವವನ್ನ ರಜನಿಕಾಂತ್ ರವರು ಗೌಪ್ಯವಾಗಿ ಇಟ್ಟಿದ್ರು. ಕಾರಣ ಅನುಭವವಾದ್ರೆ ಮಾತ್ರ ಅರಿವಿಗೆ ಬರುವಂತಹ ಸಂಗತಿಯದು. ಅವ್ರಿಗೆ ಅನಿಸ್ತು ಯಾಕೆ ಹೇಳಬೇಕು ಮಾಡಬೇಕು, ಯಾರು ಮೇಬಿ ಪೀಪಲ್ ಜನಗೆ ವಿಶ್ವಾಸ ಆಗೋದಿಲ್ಲ, ಎಲ್ಲರೂ ಇದು ಅನ್ಬೋದು, ಎಲ್ಲರ ಇದು ಬೇಗ್ ಬಿಲೀವ್ ಅಂತ. ಯಾಕಂದ್ರೆ ಅವರು ಬಿಗ್ ಸ್ಟಾರ್ ಅಲ್ಲ, ಅವ್ರು ಹಾಗೆ ಲೂಸ್ ಮಾತಾಡ್ಲಕ್ ಆಗುದಿಲ್ಲ ಅವರಿಗೆ. ಓಕೆ, ಯಾವ ನಂದು ಎಕ್ಸ್ಪೀರಿಯನ್ಸ್ ಆಯ್ತು ಅವ್ರು ಮಾತಾಡ್ಲಕ್ ಬಂದ್ರು. ಅವಾಗ ಅವ್ರಿಗೆ ಗೊತ್ತಾಯ್ತು ಹೀಗಿದೆ ನಿಜವಾಗಿ ಅಂದ್ರು. ಅವ್ರಿಗೆ ಅನಿಸ್ತು ಹೌದು ನನ್ನೂ ಆಗಿದೆ ಅವ್ರಿಗೂ ಆಗಿದೆ ಅಂತ. ಅದು ದಿಸ್ ವಾಸ್ ದ ಥಿಂಗ್. ಅಂತಹ ಸಮಯದಲ್ಲಿ ರಜನಿಕಾಂತ್ ರವರು ಒಂದು ಸಂಗತಿಯನ್ನ ತಿಳಿಸಿದ್ರು. ಆ ಸಂಗತಿಯೇ ತಮ್ಮ ಮರುಹುಟ್ಟಿಗೆ ಕಾರಣ ಮಹಾ ಅವತಾರ್ ಬಾಬಾಜಿ ಎಂದು. ರಜನಿಕಾಂತ್ ರವರ ಜೀವನದಲ್ಲಿ ಸೃಷ್ಟಿಯಾದಂತಹ ಅಚ್ಚರಿಯನ್ನ ಬಾಬಾಜಿಯವರು ಅನೇಕರ ಜೀವನದಲ್ಲಿ ಸೃಷ್ಟಿಸುತ್ತಿದ್ದಾರೆ. ತಮ್ಮ ಬಗ್ಗೆ ಅರಿವೇ ಇರದ, ತಮ್ಮ ಹೆಸರನ್ನು ಸಹ ತಿಳಿಯದ ಅದೆಷ್ಟೋ ಜನರಿಗೆ ಕಾಣಿಸಿಕೊಂಡು ಅಚ್ಚರಿಗಳನ್ನ ಸೃಷ್ಟಿಸುತ್ತಿರೋ ಬಾಬಾಜಿಯವರು ಲೋಕ ಕಲ್ಯಾಣಕ್ಕಾಗಿ, ಮನುಕುಲದ ಒಳಿತಿಗಾಗಿ ತಾವು ಆರಿಸುವಂತಹ ವ್ಯಕ್ತಿಗಳಿಗೆ ಖುದ್ದಾಗಿ ತಾವೇ ಕಾಣಿಸಿಕೊಂಡು ಕ್ರಿಯಾ ದೀಕ್ಷೆಯನ್ನ ಕೊಟ್ಟು, ಕ್ರಿಯಾ ಕುಂಡಲಿನಿ ಯೋಗವನ್ನ ಹೇಳಿಕೊಟ್ಟು ಅದರಿಂದ ಲೋಕ ಕಲ್ಯಾಣದ ಕೆಲಸವನ್ನ ಮಾಡಿಸಿದ ಅದೆಷ್ಟೋ ಉದಾಹರಣೆಗಳು ನಮಗೆ ಸಿಗುತ್ತವೆ. ಅಂತಹ ಉದಾಹರಣೆಗಳಲ್ಲಿ ಆದಿಶಂಕರಾಚಾರ್ಯರು ಒಬ್ಬರೆಂಬ ಮಾತಿದೆ. ಕ್ರಿಯಾಕುಂಡಲಿನಿ ವಿದ್ಯೆಯನ್ನ ಬಾಬಾಜಿಯವರಿಂದ ಕಲಿತ ಆದಿಶಂಕರಾಚಾರ್ಯರು ವೇದಗಳ, ಉಪನಿಷತ್ತುಗಳ ಆಧಾರದ ಮೇಲೆ ನಾನಾ ತಂತ್ರಗಳನ್ನ, ನಾನಾ ಯಂತ್ರಗಳನ್ನ ರೂಪಿಸಿ ಅಚ್ಚರಿಗಳನ್ನ, ಅದ್ಭುತಗಳನ್ನ ಸೃಷ್ಟಿಸಿ ಲೋಕ ಕಲ್ಯಾಣ ಮಾಡಿದ್ರು. ಕೆಲವು ಬರಹಗಳ ಪ್ರಕಾರ ಸ್ನೇಹ ಪ್ರೀತಿಯಿಂದ ಎಲ್ಲರನ್ನೂ ಗೆದ್ದ, ಕ್ರೂರತನದಿಂದ ದೂರವಿರಿ ಎಂದು ಮನುಕುಲಕ್ಕೆ ಸಾರಿದ ಯೇಸುಕ್ರಿಸ್ತ ಪ್ರಭುಗಳು ಹಿಮಾಲಯದಲ್ಲಿ ಹಲವು ವರ್ಷಗಳ ಕಾಲ ಇದ್ದರು. ಬಾಬಾಜಿಯವರ ಜೊತೆ ಅವರ ಒಡನಾಟ ಇತ್ತು. ತದನಂತರ ಅವರಿಂದ ಲೋಕ ಕಲ್ಯಾಣವಾಯಿತೆಂಬುದು ಲೋಕ ಕಲ್ಯಾಣಕ್ಕಾಗಿ ಸಾವಿರಾರು ವರ್ಷಗಳಿಂದ ದುಡಿಯುತ್ತಿರುವ ಹಿಮಾಲಯವಾಸಿ ಮಹಾ ಅವತಾರ್ ಬಾಬಾಜಿಯವರು ಒಂದು ನಿಖರವಾದ ಉದ್ದೇಶವನ್ನ ಇಟ್ಟುಕೊಂಡು ಮೈಸೂರಿನಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ್ರು. ಲೋಕ ಕಲ್ಯಾಣದ ಉದ್ದೇಶವನ್ನ ಇರಿಸಿಕೊಂಡು ಮೈಸೂರಿನಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ ಬಾಬಾಜಿಯವರು ಒಂದು ಆಶ್ಚರ್ಯಕಾರಿ ಸಂಗತಿಯನ್ನ ತಿಳಿಸಿದ್ರು. ಇಡೀ ಲೋಕವೇ ಕುತೂಹಲಕ್ಕೊಳಗಾಗುವಂತಹ ಒಂದು ರಹಸ್ಯವನ್ನ ಬಯಲು ಮಾಡಿದ್ರು. ಹಿಮಾಲಯ ವಾಸಿ ಮಹಾ ಅವತಾರ್ ಬಾಬಾಜಿಯವರು ಬಯಲು ಮಾಡಿರುವಂತಹ ಮೈಸೂರಿಗೆ ಸಂಬಂಧಿಸಿದ ಆ ರಹಸ್ಯವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಮಹಾ ಅವತಾರ್ ಬಾಬಾಜಿಯವರು ಬಯಲು ಮಾಡಿದ್ದಾರೆ ಮೈಸೂರಿನ ಆ ಒಂದು ರಹಸ್ಯ. ಮೈಸೂರಿನಲ್ಲಿ ಬಾಬಾಜಿಯವರು ಕಾಣಿಸಿಕೊಂಡಿದ್ದಾದರೂ ಯಾರಿಗೆ?
ಒಂದು ರಹಸ್ಯವನ್ನ ಬಯಲು ಮಾಡಿದ್ದಾದ್ರೂ ಯಾರೊಂದಿಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಗರ ತಂಡದ ಮುಖ್ಯಸ್ಥರಾದ ಅಮ್ಮುದನ್ಗೆ. ತಾವು 6 ವರ್ಷಗಳಾಗಿದ್ದಾಗ ಕಾಣಿಸಿಕೊಂಡು ತದನಂತರ ತಮ್ಮ 16ನೇ ವಯಸ್ಸಿನಲ್ಲಿ ಬಾಬಾಜಿ ಅವರು ಕಾಣಿಸಿಕೊಳ್ಳಲು ಆರಂಭಿಸಿದಾಗ ಅಮುದನ್ ಬಹಳಷ್ಟು ಹೆದರಿ ಏನೇನೋ ಮಾತನಾಡಲು ಆರಂಭಿಸಿದ. ನಿಮಾನ್ಸ್ಗೂ ಸೇರಿಸಲಾಗಿತ್ತು. ತದನಂತರ ಆಮುದನ್ನನ್ನ ಆವರಿಸಿದ ಭಯವನ್ನ ದೂರಾಗಿಸಿ ಮತ್ತೆ ಬಾಬಾಜಿಯವರು ಮನೆಯಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ್ರು, ಮಾತನಾಡಲು ಆರಂಭಿಸಿದ್ರು. ಮಗನ ಹುಚ್ಚಾಟ ನೋಡಿ ತಾಯಿಯವರಾದ ಡಾಕ್ಟರ್ ಕೃಷ್ಣವೇಣಿಯವರು ಕುಪಿತಗೊಂಡು ಬಾಬಾಜಿಯವರ ಫೋಟೋವನ್ನ ಹರಿದು ಬಿಸಾಕಿದ ರಾತ್ರಿಯೇ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಶಿವನೂ ನಾನೇ ಸಿದ್ಧನು ನಾನೇ ಎಂಬ ಧ್ವನಿ ಕೇಳಿಸಿತು. ಆನಂತರ ತಾಯಿಯವರಾದ ಡಾಕ್ಟರ್ ಕೃಷ್ಣವೇಣಿಯವರು ಸಹ ಬಾಬಾಜಿಯವರನ್ನ ಹಾಗೂ ಮಗನ ಮಾತನ್ನ ನಂಬಲು ಶುರು ಮಾಡಿದ್ರು. ಅಂತಹ ಸಮಯದಲ್ಲಿ ಬಾಬಾಜಿಯವರು ಅಮುದನ್ಗೆ ಮೈಸೂರಿಗೆ ಸಂಬಂಧಿಸಿದ ಇಡೀ ಜಗತ್ತೇ ಕುತೂಹಲಕ್ಕೊಳಗಾಗೋ ಒಂದು ರಹಸ್ಯವನ್ನ ಬಯಲು ಮಾಡಿದ್ರು. ಹಾಗೆ ಬಾಬಾಜಿಯವರು ಬಯಲು ಮಾಡಿದ ರಹಸ್ಯವೇ ಶ್ರೀಕೃಷ್ಣ. ಕೃಷ್ಣ ಹರೆ ಜಯ ಕೃಷ್ಣ ಹರೆ ಜಯ ಕೃಷ್ಣ ಹರೆ ಜಯ ಕೃಷ್ಣ ಹರೆ ಭಜೆ ಪ್ರಜೈಕ ಮಂಡನಂ ಸಮಸ್ತ ಪಾಪ ಖಂಡನಂ ಸ್ವಭಕ್ತ ಚಿತ್ತರಂಜನಂ ಸದೈವ ನಂದನಂದನಂ. ಬಾಬಾಜಿಯವರು ನಿಮ್ಮೊಂದಿಗೆ ಬಯಲು ಮಾಡಿದಂತಹ ಶ್ರೀಕೃಷ್ಣರಿಗೆ ಸಂಬಂಧಿಸಿದ ಮೈಸೂರಿಗೆ ಸಂಬಂಧಿಸಿದ ಆ ರಹಸ್ಯವಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಶ್ರೀಕೃಷ್ಣ ಪರಮಾತ್ಮರು ಸಾವನ್ನಪ್ಪಿದ್ದು ಮೈಸೂರಿನಲ್ಲೇ ಎಂಬುದು. ಈ ಜಾಗನ ಯಾತಿಗೆ ನೀವು ಸೆಲೆಕ್ಟ್ ಮಾಡಬೇಕು? ಆಗ ಬಾಬಾಜಿ ಹೇಳೋದು ಕೃಷ್ಣ ತೀರೋಗಿರೋ ಸ್ಥಳ ಅದಕ್ಕನ್ನು ಅಂತ. ಶ್ರೀಕೃಷ್ಣ ಪರಮಾತ್ಮರು ಮೈಸೂರಿನಲ್ಲಿ ಸಾವನ್ನಪ್ಪಿದ್ರ ಅದು ಹೇಗೆ ಎಂಬ ಪ್ರಶ್ನೆಗಳಿಗೆ ಸಿಕ್ಕಂತಹ ಉತ್ತರ ಮನುಕುಲವನ್ನ ಚಕಿತಗೊಳಿಸುತ್ತೆ. ಪಾಂಡವರ ಮತ್ತು ಕೌರವರ ಮಧ್ಯೆ ಘನಘೋರ ಕುರುಕ್ಷೇತ್ರ ಯುದ್ಧವಾಯಿತು. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಸರಾಗವಾಗಿ ಗೆಲ್ಲುವ ಎಲ್ಲಾ ಸಾಧ್ಯತೆಗಳು ಇದ್ದವು. ಆದರೆ ಅಂತಹ ಎಲ್ಲಾ ಸಾಧ್ಯತೆಗಳನ್ನ ಅಸಾಧ್ಯವಾಗಿಸಿತು ಶ್ರೀಕೃಷ್ಣ ಮಾಯೆ. ಶ್ರೀಕೃಷ್ಣ ಪರಮಾತ್ಮರು ಪ್ರಯೋಗಿಸಿದ ಕೆಲವೊಂದು ತಂತ್ರಗಳಿಂದ ಕೌರವರು ಸೋಲನ್ನ ಕಾಣಬೇಕಾಯಿತು, ಕೌರವರು ಸಾವನ್ನಪ್ಪಬೇಕಾಯಿತು. ಯುದ್ಧದಲ್ಲಿ ಇಡೀ ಸಂತಾನವನ್ನ ಕಳೆದುಕೊಂಡ, ತಮ್ಮ 100 ಮಕ್ಕಳನ್ನ ಕಳೆದುಕೊಂಡ ಕೌರವ ಮಾತೆ ಮಹಾಪತಿವೃತೆಯಾದ ಧೃತರಾಷ್ಟ್ರನ ಮಡದಿಯಾದ ಗಾಂಧಾರಿಯವರು ಕುಪಿತಗೊಳ್ಳುತ್ತಾರೆ. ತಮ್ಮ ಮಕ್ಕಳ ಸರ್ವನಾಶಕ್ಕೆ ನಿಮ್ಮ ಕುಟಿಲತೆಯೇ ಕಾರಣವೆಂದು ಮಹಾಪತಿವೃತೆಯಾದ ಗಾಂಧಾರಿಯವರು ಶ್ರೀಕೃಷ್ಣರಿಗೆ ಶಾಪವನ್ನು ನೀಡುತ್ತಾರೆ. ಮಹಾಪತಿವೃತೆಯಾದ ಗಾಂಧಾರಿಯವರು ಶ್ರೀಕೃಷ್ಣರಿಗೆ ನೀಡಿದಂತಹ ಶಾಪವಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ನನ್ನ ವಂಶ ಸರ್ವನಾಶವಾದಂತೆ ನಿನ್ನ ವಂಶ ಸರ್ವನಾಶವಾಗಲೆಂದು. ಅಂತಹ ಶಾಪದ ಪ್ರತಿಫಲವೇ ದ್ವಾರಕಾ ನೀರಿನಲ್ಲಿ ಮುಳುಗಿ ಹೋಗಿದ್ದು, ಕೃಷ್ಣನ ವಂಶ ನಾಶವಾಗಿದ್ದು.
ಆವಾಗ ಬಾಬಾಜಿಯವರು ಹೇಳಿದೇನಂತ ಹೇಳಿದ್ರೆ, ಗಾಂಧಾರಿಯವರು ಕೃಷ್ಣನಿಗೆ ಶಾಪ ಕೊಟ್ಟರು. ಆ ಶಾಪದ ಪ್ರತಿಫಲ ದ್ವಾರಕ ನಗರಿ ಸಮುದ್ರದ ಮುಳುಗೋಗ್ಬಿಡುತ್ತೆ. ಅವ್ರ ವಂಶ ನಿರ್ವಂಶ ಆಗ್ಬಿಡುತ್ತೆ. ಕೃಷ್ಣ ಅವನ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ. ಆ ಮಹಾಪತಿವ್ರತೆಯ ಶಾಪದಿಂದ ಬಹಳಷ್ಟು ನೋವನ್ನು, ಬಹಳಷ್ಟು ನಷ್ಟವನ್ನ ಅನುಭವಿಸಿದ ಶ್ರೀಕೃಷ್ಣರಿಗೆ ಮತ್ತೊಂದು ಶಾಪವಿತ್ತು. ಆ ಶಾಪವನ್ನ ನೀಡಿದವರಾದರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಶ್ರೀ ಗಾರ್ಗೇಯ ಮಹರ್ಷಿಗಳು. ಒಮ್ಮೆ ಶ್ರೀಕೃಷ್ಣರಿಗೂ ಗಾರ್ಗೇಯ ಮಹರ್ಷಿಗಳಿಗೂ ನಡೆದಂತಹ ಒಂದು ವಾಗ್ವಿವಾದದಲ್ಲಿ ಶ್ರೀಕೃಷ್ಣರು ಗಾರ್ಗೇಯ ಮಹರ್ಷಿಗಳನ್ನ ನಪುಂಸಕರೆಂದು ಬಿಟ್ಟರಂತೆ. ಆಗ ಗಾರ್ಗೇಯ ಮಹರ್ಷಿಗಳು ಕೃಷ್ಣರಿಗೆ ಒಂದು ಶಾಪವನ್ನ ನೀಡಿದರಂತೆ. ಆ ಶಾಪವೇ ನನ್ನಿಂದ ಸೃಷ್ಟಿಯಾಗುವ ಒಬ್ಬ ಹುಡುಗನಿಂದ ನಿನ್ನ ಸಂಹಾರ ಆಗುತ್ತೆ ಎನ್ನುವುದು. ಗಾರ್ಗೇಯ ಮಹರ್ಷಿಗಳಿವೆ ಕೃಷ್ಣನಿಗೂ ವಾದ ವಿವಾದ ನಡೆಯುತ್ತೆ. ಈ ವಾದ ವಿವಾದ ತುಂಬಾ ಹೈ ಲೆವೆಲ್ ಹೋದಾಗ ಕೃಷ್ಣ ಕೋಪದಲ್ಲಿ ನೀವು ನಪುಂಸಕರು ಅಂದ್ಬಿಡ್ತಾನೆ ಅಂತೆ. ಸಭೆಯಲ್ಲಿ ಅವರಿಗೆ ಅವಮಾನ ಮಾಡಿದ ತಕ್ಷಣ ಇವರು ಕೋಪ ಬಂದು, ನೀನು ಯಾವಾಗ ನನಗೆ ಅವಮಾನ ಮಾಡಿದ್ಯೋ ಈ ಸಭೆಯಲ್ಲಿ ನನ್ನಿಂದನೇ ಸೃಷ್ಟಿಯಾಗೋ ಒಂದು ಹುಡುಗ ನಿನ್ನ ಸಂಹಾರ ಮಾಡ್ತಾನೆ ಅಂತ ಹೇಳಿ ಅಂತಹ ಶಾಪಗಳೊಂದಿಗೆ ಜೀವನ ಸಾಗಿಸುತ್ತಿದ್ದ ಶ್ರೀಕೃಷ್ಣರಿಗೆ ಋಷಿಮುನಿಗಳು ಒಂದು ಸಂಗತಿಯನ್ನ ತಿಳಿಸಿದ್ರು. ಆ ಸಂಗತಿಯೇ ನಿಮಗೆ ದೋಷವೊಂದು ಆವರಿಸಿದೆ ಎಂಬುದು. ಆ ದೋಷವೇ ವೀರಹತ್ಯ ದೋಷ. ಈ ದೋಷ ಏತಕ್ಕೆ ಬಂತು ಎಂಬ ಆಮುದನ್ರ ಪ್ರಶ್ನೆಗೆ ಬಾಬಾಜಿಯವರಿಂದ ಬಂದಂತಹ ಉತ್ತರ ನರಕಾಸುರನನ್ನ ಹತ್ಯೆ ಮಾಡಿದ್ದರಿಂದ. ಅವರು ನರಕಾಸುರನ ವಧೆ ಮಾಡಿರ್ತಾರೆ. ಸೊ ಆ ವಧೆ ಮಾಡಿದ ಕಾರಣ ಅವರಿಗೆ ವೀರಹತ್ಯೆ ದೋಷ ಇರುತ್ತಂತೆ ಕೃಷ್ಣನಿಗೆ. ಅಂತಹ ದೋಷದಿಂದ ಮುಕ್ತವಾಗಲು ಋಷಿಮುನಿಗಳು ಒಂದು ಮಾರ್ಗೋಪಾಯವನ್ನ ಹೇಳಿದ್ರು. ಆ ಮಾರ್ಗೋಪಾಯವೇ ದಕ್ಷಿಣ ಭಾರತದ ಮೈಸೂರು ಪ್ರಾಂತ್ಯದಲ್ಲಿ ಹರಿಯುವ ಕಪಿಲ ನದಿಯಲ್ಲಿ ಮೀಯುವುದು. ಅಂತಹ ಮಾರ್ಗೋಪಾಯದ ಪ್ರಕಾರ ಸರ್ವಶಕ್ತಿಗಳನ್ನು ಕಳೆದುಕೊಂಡಿದ್ದ ಶ್ರೀಕೃಷ್ಣರು ಮೈಸೂರಿನ ಕಡೆಗೆ ಬರುತ್ತಾರೆ. ಕೃಷ್ಣ ಪರಮಾತ್ಮನು ಮೈಸೂರಿನ ಕಡೆಗೆ ಬಂದ ನಂತರ ನಡೆದಂತಹ ಚಾತುರ್ಯವಾದ್ರೂ ಏನು? ಮೈಸೂರಿನ ಯಾವ ಸ್ಥಳದಲ್ಲಿ ಕೃಷ್ಣರು ಸಾವನ್ನಪ್ಪಿದ್ರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಹುಡುಗರ ತಂಡದ ಮುಖ್ಯಸ್ಥರ ಪ್ರಕಾರ, ಇವರಿಗೆ ಬಾಬಾಜಿಯವರು ಹೇಳಿದ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಶಾಪ ವಿಮೋಚನೆಗಾಗಿ ಮೈಸೂರಿನ ಪ್ರಾಂತ್ಯಕ್ಕೆ ಬಂದು ಕಪಿಲೆಯಲ್ಲಿ ಮಿಂದರು. ದೋಷ ಪರಿಹಾರದ ನಿಮಿತ್ತ ಕಪಿಲೆಯಲ್ಲಿ ಮಿಂದು ಪುನೀತರಾದ ಶ್ರೀಕೃಷ್ಣರು ಮೈಸೂರು ಪ್ರಾಂತ್ಯದ ಅರಣ್ಯದಲ್ಲಿ ಹೆಜ್ಜೆ ಹಾಕುತ್ತಾ ಹಿಂತಿರುಗಲು ಮುಂದಾದರು. ಅಂತಹ ಸಮಯದಲ್ಲಿ ಒಂದು ಅಚಾತುರ್ಯ ನಡೆದು ಬಿಟ್ಟಿತು. ಆ ಅಚಾತುರ್ಯವೇ ಗಾರ್ಗೇಯ ಮಹರ್ಷಿಗಳ ತಪೋಶಕ್ತಿಯಿಂದ ಹುಟ್ಟಿದ ಓರ್ವ ಹುಡುಗ ಬೇಟೆಯಾಡುವ ಸಮಯದಲ್ಲಿ ಒಂದು ಬಾಣವನ್ನ ಬಿಟ್ಟದ್ದು. ಆ ಬಾಣ ಹೋಗಿ ಶ್ರೀಕೃಷ್ಣರ ಎದೆಯನ್ನ ಸೆಳಿತು. ಶ್ರೀಕೃಷ್ಣರು ಎದೆ ಹಿಡಿದು ನರಳುತ್ತಿರುವುದನ್ನು ನೋಡಿದ ಹುಡುಗ ಬೆದರಿ ಹೋದ. ಆಗ ಶ್ರೀಕೃಷ್ಣರು ಆ ಹುಡುಗನಿಗೆ ಒಂದು ರಹಸ್ಯವನ್ನ ತಿಳಿಸಿದ್ರು. ಆ ರಹಸ್ಯವೇ, ನೀನು ಹಿಂದಿನ ಯುಗದಲ್ಲಿ ವಾಲಿಯಾಗಿದ್ದೆ, ಆಗ ನಾನು ರಾಮನಾಗಿದ್ದೆ. ನಾನು ನಿನ್ನನ್ನ ಮರೆಯಿಂದ ಬಾಣ ಬಿಟ್ಟು ಸಾಯಿಸಿದ್ದೆ ಎಂಬುದು. ನೀನು ಪೂರ್ವ ಜನ್ಮದಲ್ಲಿ ವಾಲಿ, ನಿನ್ನ ಹಿಂದೆಡೆಯಿಂದ ನಾವು ಓಡಿ ಸಾಯಿಸಿದ್ದೀನಿ. ನಾನು ರಾಮನಾಗಿದ್ದಾಗ ನೀನು ಹಿಂದೆಡೆಯಿಂದ ನಾವು ಓಡಿ ಸಾಯಿಸಿದ್ದೀನಿ. ಆ ಕರ್ಮದ ಪ್ರಕಾರ ನೀನಿವ ನನ್ನ ಓಡಿ ಸಾಯಿಸಿದೀಯ ಅಷ್ಟೇ, ತಪ್ಪೇನಿಲ್ಲ ಅನ್ಬೇಕಾದ್ರೆ. ಇಲ್ಲ ನಾನು ಯಾರನ್ನಾದ್ರು ಕರ್ಕೊಂಡ್ಬರ್ತೀನಿ ಅಂತ ಅವನು ಓಡ್ತಾನೆ. ಎವ್ರಿ ಸೆಕೆಂಡ್ ಕೃಷ್ಣನಿಗೆ ಜೀವ ಹೋಗ್ತಾ ಇರುತ್ತೆ. ಆ ಯುಗದಲ್ಲಿ ಸತ್ಯಾನ್ವೇಷಣೆಯ ಸಾಧಕರಾಗಿದ್ದ ಋಷಿಮುನಿಗಳಾಗಿದ್ದ ಮಹಾ ಅವತಾರ್ ಬಾಬಾಜಿಯವರು ಆ ಸಮಯದಲ್ಲಿ ತಮ್ಮ ಶಿಷ್ಯರೊಂದಿಗೆ ಶ್ರೀಕೃಷ್ಣರು ಬಾಣದೇಟಿನಿಂದ ನೆಲದ ಮೇಲೆ ಉರುಳಿದಂತಹ ಸ್ಥಳಕ್ಕೆ ಬಂದಾಗ ಶ್ರೀಕೃಷ್ಣರು ಬಾಬಾಜಿಯವರಿಗೆ ಒಂದು ಮಾತನ್ನ ಹೇಳಿದ್ರು. ಆ ಮಾತನ್ನ ಪಾಲಿಸುವುದಾಗಿ ಬಾಬಾಜಿ ಹೇಳಿದ್ರು. ತದನಂತರ ಕೊನೆಯುಸಿರನ್ನ ಎಳೆದ ಶ್ರೀಕೃಷ್ಣರ ದೇಹವನ್ನ ಸೂರತ್ನಿಂದ ಪೂರ್ವಕ್ಕೆ ಇರುವ ಹರಿಪುರ ಎಂಬಲ್ಲಿ
ಅಂತ್ಯಕ್ರಿಯೆ ನಡೆಸಿದರಂತೆ. ಅವರು ಬಾಬಾಜಿಯವರು ಮತ್ತು ಅವ್ರ ಶಿಷ್ಯಂದರು ಅವ್ರ ದೇಹ ತಗೊಂಡು ಸೂರತ್ತಿಂದ ಪೂರ್ವ ದಿಶೆಯಲ್ಲಿ ಹರಿಪುರ ಅಂತ ಇವಾಗಲೂ ಇದೆ, ಆ ಸ್ಥಳದಲ್ಲಿ ಎಲ್ಲ ಯೋಗಿಗಳು ಸೇರಿ ಕೃಷ್ಣನ ಅಂತಿಮ ಕ್ರಿಯೆಗಳನ್ನ ಮಾಡ್ತಾರೆ. ಅಂತಹ ರಹಸ್ಯವನ್ನ ಬಯಲು ಮಾಡಿದ ನಂತರ ಬಾಬಾಜಿಯವರು ಮತ್ತೇನನ್ನು ಹೇಳಿದರೆಂಬ ಪ್ರಶ್ನೆಗೆ ಅಮುದನ್ನಿಂದ ಬಂದಂತಹ ಉತ್ತರ ಇಡೀ ಭೂಮಂಡಲದಲ್ಲಿ ಉಂಟಾಗಿರುವ ಗೊಂದಲಕ್ಕೆ, ನಡೆಯುತ್ತಿರುವಂತಹ ಕಚ್ಚಾಟಕ್ಕೆ, ಮಾರಣ ಹೋಮಕ್ಕೆ ಒಂದು ಶಾಪವೇ ಕಾರಣ. ಆ ಶಾಪವೇ ಗಾಂಧಾರಿ ಶ್ರೀಕೃಷ್ಣನಿಗೆ ನಿನ್ನ ವಂಶ ನಿರ್ವಂಶವಾಗಲೆಂದು ನೀಡಿದಂತಹ ಶಾಪ. ಬಟ್ ಗಾಂಧಾರಿಯವರು ಶಾಪ ಕೊಟ್ಬಿಟ್ರು, ಅದು ಪ್ರತಿಫಲ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ, ಸಾಮಾನ್ಯ ಮನುಷ್ಯನಿಗೆ ಶಾಪ ಕೊಟ್ಟಿದ್ರೆ ಆ ವಂಶ ನಿರ್ವಂಶ ಆಗುತ್ತೆ. ಬಟ್ ವಿಶ್ವಾತ್ಮ ಕೃಷ್ಣ, ಆ ವಂಶ ಅಂತ ಹೇಳಿದ್ರೆ ಬರೀ ಅವನ ವಂಶ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡ, ಇಡೀ ವಿಶ್ವದಲ್ಲಿರೋ ಎಲ್ಲರೂ ಈ ರೀತಿ ಅವರೊಳಗೆ ಇರೋ ಒಂದು ಭಿನ್ನಾಭಿಪ್ರಾಯದಿಂದ ನ್ಯೂಕ್ಲಿಯರ್ ವಾರ್ನ ಅನೌನ್ಸ್ಮೆಂಟ್ ಮಾಡಿ, ನ್ಯೂಕ್ಲಿಯರ್ ಮೂಲಕ ಪ್ರಪಂಚನ ನಾಶ ಮಾಡೋದು ಮಾತ್ರ ಅಲ್ಲದೆ ಪ್ರತಿಯೊಬ್ಬರು ನಾಶ ಆಗೋ ಸಾಧ್ಯತೆಗಳಿದೆ. ಅದರಿಂದ ಫಸ್ಟ್ ಶಾಪದಿಂದ ಹೊರಗೆ ಬರಬೇಕು ಅಂದರು. ಇಡೀ ಮನುಕುಲವೇ ಶ್ರೀಕೃಷ್ಣನ ಕುಟುಂಬವಾದ್ದರಿಂದ ಮಹಾಪತಿವ್ರತೆಯ ಆ ಶಾಪ ಇಂದಿಗೂ ಕೆಲಸ ಮಾಡುತ್ತಿದೆ. ಇದೀಗ ಇಡೀ ಮನುಕುಲವನ್ನ ಕಾಡುತ್ತಿರುವ ಆ ಶಾಪದ ಪ್ರಾಬಲ್ಯ ಸ್ವಲ್ಪವಾದರೂ ಕಡಿಮೆಯಾಗಬೇಕಾದ್ರೆ ತಾವು ಕೃಷ್ಣರಿಗೆ ಕೊಟ್ಟಂತಹ ಆ ಮಾತನ್ನ ಪಾಲಿಸಬೇಕು. ಆ ಮಾತೆ ಶ್ರೀಕೃಷ್ಣರು ಸಾವನ್ನಪ್ಪಿದ ಮೈಸೂರು ಪ್ರಾಂತ್ಯದ ಆ ಸ್ಥಳದಲ್ಲಿ ಗಾಂಧಾರಿಯ ಒಂದು ಮಂದಿರವನ್ನ ಕಟ್ಟೋದು. ಅಸಲಿಗೆ ಮೈಸೂರಿನ ಪ್ರಾಂತ್ಯದಲ್ಲಿರೋ ಕೃಷ್ಣರು ಕೊನೆಯುಸಿರೆಳೆದ ಸ್ಥಳವೆಂದು ಹೇಳಲಾಗುತ್ತಿರೋ ಬಾಬಾಜಿಯವರು ಸೂಚಿಸಿರುವಂತಹ ಆ ಸ್ಥಳವಾದರೂ ಯಾವುದು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಮೈಸೂರಿನ ಪ್ರಾಂತ್ಯದಲ್ಲಿರುವ ನಂಜನಗೂಡಿಗೆ ಹೋಗೋ ರಸ್ತೆಯಲ್ಲಿರುವ ಕಡಕೋಳ ಎಂಬ ಗ್ರಾಮಕ್ಕೆ 6 ಕಿಲೋಮೀಟರ್ಗಳ ದೂರದಲ್ಲಿರುವ ಹೆಬ್ಬ್ಯ ಎಂಬ ಈ ಗ್ರಾಮದಲ್ಲಿ ಈ ಸ್ಥಳವನ್ನ ಖರೀದಿ ಮಾಡಲೇಬೇಕು, ಗಾಂಧಾರಿಯವರ ಮಂದಿರ ಕಟ್ಟಲೇಬೇಕೆಂದು ಹಠಬಿಡಿದ ಕಾರಣ ಆಮುದನ್ ತಾಯಿಯವರು ತಮ್ಮಲ್ಲಿದ್ದ ಬಂಗಾರವನ್ನ ಒತ್ತೆ ಇಟ್ಟರು, ಒಂದು ಮನೆಯನ್ನ ಅಡವಿಟ್ಟರು. ಆ ಹಣವನ್ನೆಲ್ಲ ತಂದು ಈ ಸ್ಥಳವನ್ನ ಖರೀದಿ ಮಾಡಿದ್ರು. ಗಾಂಧಾರಿಯವರ ಮಂದಿರವನ್ನ ಕಟ್ಟಲು ಮುಂದಾದ್ರೆ ನಾನಾ ರೀತಿಯ ಕಷ್ಟಗಳು, ಅಪವಾದಗಳು ಎದುರಾಗುತ್ತವೆ. ಅವುಗಳನ್ನ ಮೀರಿ ಕಾರ್ಯನಿರ್ವಹಿಸಬೇಕೆಂಬ ಬಾಬಾಜಿಯವರ ಮಾತಿನಂತೆ ಇದೀಗ ನಾನಾ ರೀತಿಯ ಸಮಸ್ಯೆಗಳು ಎದುರಾಗುತ್ತಿರುವುದರಿಂದ ಮಂದಿರ ಕಟ್ಟುವ ಕೆಲಸ ಸ್ಥಗಿತಗೊಂಡು ಬಿಟ್ಟಿದೆ. ಎದುರಾಗಿರುವ ಸಮಸ್ಯೆಯನ್ನ ಬಾಬಾಜಿಯವರೇ ನಿವಾರಣೆ ಮಾಡಬೇಕು, ಇಲ್ಲವೆಂದರೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿರುವ ಅಮುದನ್ ಪ್ರಕಾರ ಮುಂದೊಂದು ದಿನ ಮೈಸೂರು ಇಡೀ ವಿಶ್ವಕ್ಕೆ ಮಾದರಿಯಾಗುತ್ತೆ. ಪ್ರೀತಿಯನ್ನು ಸಾರುವ, ಶಾಂತಿಯನ್ನು ಸಾರುವ, ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಕೇಂದ್ರವಾಗುತ್ತೆ. ಅಂತಹ ಮಾತನ್ನ ಸ್ವತಃ ಬಾಬಾಜಿಯವರೇ ಹೇಳಿದ್ದಾರೆ ಎಂಬ ಮಾತು ಅಮುದನ್ ರವರದ್ದು. ಸೊ ಇಡೀ ವರ್ಲ್ಡ್ಗೆ ಮೈಸೂರು ಬಂದು ಒಂದು ಎಕ್ಸಾಂಪಲ್ ತರ. ಅಸಲಿಗೆ ಬಾಬಾಜಿಯವರ ಸೂಚನೆಯಂತೆ ಲೋಕ ಕಲ್ಯಾಣದ ಕೆಲಸವನ್ನ ಮಾಡುತ್ತಿರುವ ಪಾಕಿಸ್ತಾನದ ಸರಹದ್ದು ಸೇರಿದಂತೆ ದೇಶದ ನಾನಾ ಕಡೆಗಳಲ್ಲಿ ಹೋಮವನ್ನ ಮಾಡುತ್ತಿರುವಂತಹ ಈ ತಂಡದ ಮುಖಂಡ ಆಮುದನ್ ಇರೋದಾದ್ರೂ ಹೇಗೆ, ಇವರ ಈಗಿನ ಹೆಸರಾದ್ರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಸಮಾಜಪರ ಕೆಲಸಗಳನ್ನ ಮಾಡಲು ಹೋಗಿ ಇಲ್ಲಿಗಾಗಲೇ ನಾನಾ ರೀತಿಯಲ್ಲಿ ಸಮಸ್ಯೆಗಳಿಗೆ ಗುರಿಯಾಗಿರೋ, ನಾನಾ ರೀತಿಯ ಮಾತುಗಳಿಗೆ ಗುರಿಯಾಗಿರೋ ಮೈಸೂರಿನ ಕಡಕೋಳ ನಿವಾಸಿ ಅಮಿತಾಬ್. ನನ್ನನ್ನ ಹೆಚ್ಚಾಗಿ ತೋರಿಸಬೇಡಿ,
ಬಾಬಾಜಿಯವರ ಲೋಕ ಕಲ್ಯಾಣದ ಸಂದೇಶಗಳನ್ನ ಮಾತ್ರ ಹೇಳಿ, ದೈವತ್ವವನ್ನ ಕರುಣಿಸೋ ಅವರ ಕ್ರಿಯಾ ಯೋಗದ ಬಗ್ಗೆ ಹೇಳಿ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡ ಅಮಿತಾಭ್ರ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ಕರ್ನಾಟಕದ ಮೈಸೂರು ಇಡೀ ವಿಶ್ವಕ್ಕೆ ಮಾದರಿಯಾಗುವುದು, ಶಾಂತಿಯನ್ನ ಸಾರುವ, ಪ್ರೀತಿಯನ್ನ ಸಾರುವ ಕೇಂದ್ರವಾಗುವುದು. ಅಂತಹ ಭವಿಷ್ಯವನ್ನ ಸ್ವತಃ ಬಾಬಾಜಿಯವರೇ ಹೇಳಿದ್ದಾರೆಂಬ ಮಾತು ಅಮಿತಾಭ್ರದ್ದು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.